जिन सरकारों ने हमारा धर्म भ्रष्ट किया, उन सरकारों के पास में मंदिर नहीं हो सकते, उनके कंट्रोल में मंदिर नहीं हो सकते। तुरंत हमारे मंदिर मुक्त किए जाए और वो मंदिर मुक्त कर कर एक सनातन बोर्ड का गठन किया जाए। ಈ ದೇವಸ್ಥಾನಗಳನ್ನು ನಾವು ಮತ್ತೆ ಮುಂಚೆ ಅವುಗಳು ಹೇಗಿದ್ದವೋ ಹಾಗೆ ಮಾಡಿಕೊಳ್ಬೇಕು ಮತ್ತು ಆ ದೇವಸ್ಥಾನದ ಮೇಲೆ ಸರ್ಕಾರದ ಹಿಡಿತ ಇರಬಾರದು. ದೇವಸ್ಥಾನದಲ್ಲಿ ಜಾತಿಯ ಹೆಸರನ್ನ ಎತ್ತಬಾರದು. ಎಲ್ಲ ಸಮುದಾಯಗಳಿಗೂ ಕೂಡ ಸಮಾನವಾದ ಪ್ರವೇಶ ಇರಬೇಕು. ಯಾರಿಗೆ ಈ ಕೃತಜ್ಞತಾ ಭಾವ ಇರುತ್ತಲ್ಲ ಅವನು ನಿಮ್ಮನ್ನು ಬಿಟ್ಟು ಹೋಗಲ್ಲ, ನಿಮ್ಮ ದೇವಸ್ಥಾನ ಬಿಟ್ಟು ಹೋಗಲ್ಲ, ಎಲ್ಲಕ್ಕಿಂತ ಹೆಚ್ಚು ನನ್ನ ಧರ್ಮವನ್ನು ಬಿಟ್ಟು ಹೋಗುವಂತ ಪ್ರಮೇಯವೇ ಬರೋದಿಲ್ಲ. किसी मस्जिद में अगर किसी को प्रवेश करना है तो वहां के मुल्ला मौलवी तय करते हैं, किसी चर्च के बारे में धार्मिक निर्णय लेना है तो वहां के फादर्स तय करते हैं, लेकिन मंदिर के बारे में कुछ निर्णय लेना है तो कोई सेक्युलर सरकार या कोई पॉलिटिकल व्यक्ति तय करता है. ये कौन सा न्याय है? ಭಕ್ತಾದಿಗಳಿಗೆ ನಮ್ಮ ದೇವಸ್ಥಾನದ ರಕ್ಷಣೆ ಈ ಅರಿವು ಇವತ್ತು ಅವರಲ್ಲಿ ಇಲ್ಲ. ಆ ಜಾಗೃತಿಯನ್ನು ಇವತ್ತು ನಾವು ಮೂಡಿಸಬೇಕಾಗಿದೆ. ಆಗ ಮಾತ್ರ ಅವರಲ್ಲಿ ಜಾಗೃತಿ ಬಂದಾಗ ಮಾತ್ರ ನಮ್ಮ ದೇವಸ್ಥಾನದ ರಕ್ಷಣೆಯ ಕಾರ್ಯದಲ್ಲಿ ಅವರು ಕೈ ಜೋಡಿಸಬಹುದು. ಒಂದು ದೇವಸ್ಥಾನದ ರಕ್ಷಣೆಗಾಗಿ ಒಂದು ಪ್ರೊಟೆಕ್ಷನ್ ಫೋರ್ಸ್ ಅನ್ನು ನಾವು ತಯಾರು ಮಾಡಬೇಕು. ಇವತ್ತು ನಾವು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದೇವೆ, ಬೇರೆ ಬೇರೆ ಕಾರ್ಯಕ್ಷೇತ್ರದಿಂದ ಬಂದಿದ್ದೇವೆ. ನಮ್ಮ ಪ್ರಕೃತಿ ಬೇರೆ, ಇಚ್ಛೆಗಳು ಬೇರೆ, ಅಭಿರುಚಿ ಬೇರೆ, ಆದರೆ ಉದ್ದೇಶ ಒಂದೇ, ದೇವಸ್ಥಾನದ ರಕ್ಷಣೆ ಮಾಡೋದು. ಇಲ್ಲಿ ಜಾತಿ ಮತ ಭೇದ ಸಂಪ್ರದಾಯ ಮರೆತು ನಾವೆಲ್ಲರೂ ಹಿಂದೂಗಳು ಈ ರೀತಿ ಸಂಘಟಿತ ಭಾವದಲ್ಲಿ ಮಾಡಬೇಕಿದೆ. ಸಂಘೇ ಶಕ್ತಿ ಕಲಿಯುಗೆ. ನಾವು ದೇವಸ್ಥಾನದಲ್ಲಿ ಆಗುವಂಥ ತಪ್ಪು ಆಚರಣೆಗಳಿಗೆ ನಾವು ಗಮನ ಕೊಡಲಿಲ್ಲ ಅಂತಾದರೆ, ನಾವು ದೇವಸ್ಥಾನವನ್ನು ಎಷ್ಟೇ ನಾವು ಇಂಪ್ರೂವ್ ಮಾಡಿದರೂ ಕೂಡ, ಎಷ್ಟೇ ರೂಮ್ಗಳನ್ನು ಹೆಚ್ಚು ಮಾಡಿದ್ರು ಕೂಡ, ಎಷ್ಟೇ ನಾವಲ್ಲಿ ಸವಲತ್ತು ಮಾಡಿದರೂ ಕೂಡ ಪಾವಿತ್ರ್ಯ ಇಲ್ಲ, ತಪ್ಪು ಆಚರಣೆಗಳೇ ಇದೆ ಅಂತಾದರೆ ನಿಜವಾಗಿ ನಾವು ಮಾಡುವಂಥ ಕಾರ್ಯವನ್ನು ಭಗವಂತ ಒಪ್ಪುವುದಿಲ್ಲ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ನೆನಪಿಟ್ಟುಕೊಂಡು ನಾವೆಲ್ಲರೂ ಕೂಡ ನಮ್ಮ ದೇವಸ್ಥಾನಗಳನ್ನು ಉಳಿಸೋಣ, ನಮ್ಮ ದೇವಸ್ಥಾನ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ. ಕರ್ನಾಟಕ ರಾಜ್ಯದಲ್ಲಿ ಮಂದಿರ ಮಹಾಸಂಘದ ಜವಾಬ್ದಾರಿಯನ್ನು ತೆಗೆದುಕೊಂಡಂತಹ ಮಹಾನುಭಾವರು ನಮ್ಮ ಮುಂದೆ ನಿಂತಿದ್ದಾರೆ. ಸಮಾಜದ, ರಾಷ್ಟ್ರದ, ವಿಶ್ವದ ಕಲ್ಯಾಣವನ್ನು ಮಾಡುವಂತ ಆ ಭಗವಂತನ ಸ್ಥಾನದ ರಕ್ಷಣೆಗಾಗಿ ನಾವು ಖಂಡಿತವಾಗಿ ಪ್ರಯತ್ನವನ್ನು ಮಾಡಿದರೆ ರಾಷ್ಟ್ರದ ಅಲ್ಲ ವಿಶ್ವದ ರಕ್ಷಣೆ ಆಗಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ.